ಕೊಡೋಣ, ಏನು ಮಾಡ್ತಾರೆ ಮಾಡಲಿ. ಈಗ ಮಾಡಲಿ, ಯಾಕೆ ಬೇಕಾಗಿತ್ತು? ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬದಲಾವಣೆ ಮಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತವ್ರನ್ನೇ ಬದಲಾವಣೆ ಮಾಡಿದ ಮೇಲೆ ಮಂತ್ರಿಮಂಡಲ ಪೂರ್ತಿ ಹೊಸ ಒಂದು ಅವಕಾಶ ಮಾಡಿಕೊಡ್ಬೋದಾಗೈತಲ್ಲ. ಯಾರಿಗೂ ಕೊಡದೆ 3 ವರ್ಷ ಮಂತ್ರಿಗಳಾಗಿದ್ದಂಥವ್ರು ಅವರಿಗೆ ಎಲ್ಲರೂ ಪಕ್ಷವನ್ನು ಕಟ್ಟಂಥ ಜವಾಬ್ದಾರಿ ಕೊಟ್ಟು ಇನ್ನೇನು 1.25-2 ವರ್ಷ ಏನು ಬಾಕಿ ಇದೆ, ಹೊಸಬರಿಗೆಲ್ಲರಿಗೂ ಕೊಟ್ಟಿದ್ದಿದ್ರೆ ಎಂಥ ಮೆಸೇಜ್ ಹೋಗ್ತಾ ಇತ್ತು ಕಾಂಗ್ರೆಸ್ ಪಾರ್ಟಿಗೆ? ಇದು ಯಾಕೆ ಮಾಡಿಲ್ಲ? ನೋಡ್ತೀವಿ, ನಾವು ಕೂಡ ನೋಡಿದೀವಿ. ನೀವು ಹೇಳಿದ್ದು ಕರೆಕ್ಟ್. ಕೆಲವರೆಲ್ಲ ಅವ್ರ ಹಿನ್ನೆಲೆ ಇರೋಂಥವ್ರು, ಇತಿಹಾಸ ಇರೋಂಥವ್ರು ಇವತ್ತು ಮಂತ್ರಿಗಳಾಗ್ಬಿಟ್ಟವ್ರು ಅಂತ ನೋವದ ನಮಗೆ. ಅದೇ ನೋಡಿದ್ವಿ ನಾವೆಲ್ಲ. ಅದರಿಂದ ನಾವು ಹೇಳ್ತಾ ಇರೋದು, ನಮ್ಮಂಥವ್ರನ್ನ ಗುರುಸೋರು ಯಾರು? ಸಾಮಾಜಿಕ ನ್ಯಾಯ ಎಲ್ಲಿದೆ? ವಂಶಜಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ. ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ನೋಡೋಣ, ನಾಳೆ ಸಭೆ ಕರೆದಿದ್ವಿ, ಎಲ್ಲ ಶಾಸಕರು ಸಭೆ ಕರೆದಿದ್ವಿ. ನಾವು ಏನು ಮಾತಾಡಬೇಕು ಏನು ಅಂತ ನಾವು ತೀರ್ಮಾನ ತಗೊಂತೀವಿ. ನಾನು ಒಬ್ಬ ತೀರ್ಮಾನ ತಗೊಳ್ಳೋಂಥದ್ದೆಲ್ಲ, ಎಲ್ಲ ನಮ್ಮ ಶಾಸಕರೆಲ್ಲ ತೀರ್ಮಾನ ತಗೊಂತೀವಿ. ಒಂದು ಮೆಸೇಜ್ ಕೊಡ್ತೀನಿ, ನಾವು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷದಿಂದ ಆಸೆ ಬರ್ತೀವಿ ಅನ್ನೋ ಮೆಸೇಜ್ ನಾನು ಕೊಡಲ್ಲ. ನಮ್ಮದು ಒಂದೇ ಏನಂದರೆ, ಈ ಸಾಮಾಜಿಕ ನ್ಯಾಯ ಕಾಂಗ್ರೆಸ್ ಪಕ್ಷದಿಂದ ಹೋಗ್ತಾ ಇದೆಯಲ್ಲ, ಅದು ವಿರುದ್ಧವಾಗಿ ನಾವು ಎಲ್ಲಿ ತಲುಪಿಸ್ಬೇಕೋ, ಅದಕ್ಕೆ ಏನು ಮಾಡಬೇಕೋ, ಯಾವ ರೀತಿ ಹೋರಾಟ ಮಾಡಬೇಕೋ ಅದು ಮಾಡ್ತೀವಿ. ಚರ್ಚೆ ಮಾಡ್ತೀವಿ, ನಾಳೆ ಚರ್ಚೆ ಮಾಡ್ತೀವಿ ಯಾವ ರೀತಿ ಹೋಗ್ಬೇಕು. ಬೋರ್ಡು ಬೇಡ ನಮಗೆ. ಏನಪ್ಪ, ನಮ್ಮ ಜನ MLA ಕೊಟ್ಟಿದ್ದಾರೆ, MLA ಆಗಿ ಮುಂದುವರಿತೀವಿ ನಾವು. ಮಂತ್ರಿನೇ ಕೊಡಲಿಲ್ಲ ಅಂದ್ರೆ ಬೋರ್ಡ್ ಯಾರಿಗೆ ಬೇಕು? ಯಾರು ಬೇಕಾದ್ರೆ ಬೋರ್ಡ್ ತಗೊಂಡಿದ್ದೀವಿ. ನಾಳೆ ಸಭೆ ಕರೆದಿದ್ವಿ ನಾವು, ಎಲ್ಲರೂ ಒಟ್ಟಿಗೆ ಸೇರಿ ಕೂತು ಮಾತಾಡಬೇಕು ಅಂತ. ನಾಳೆ ಸಭೆಯಲ್ಲಿ ನಾವು ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಅಲ್ಲ, ಇದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ 2 ಜಿಲ್ಲೆ ಜೊತೆಲಿದ್ದವರು ಇದು. ನಾವು ಕಾಂಗ್ರೆಸ್ಸಲ್ಲಿ ಈಗಾಗಲೇ ನಾವು 7 ಜನ ಶಾಸಕರುಗಳಿದ್ವಿ. ಅವರು ಬರ್ಬೋದು, ಅವ್ರನ್ನೂ ಕೂಡ ಕರೆದಿದ್ದೀವಿ, ಕೂತು ಮಾತಾಡಬೇಕು ಬನ್ನಿ ಅಂತ. ಅವರು ಬರ್ತಾರೆ, ಸುಧಾಕರ್ ಅವರು ಎಲ್ಲ ಮಾತಾಡಿದ್ವಿ. ಎಲ್ಲರೂ ಸೇರಿ MLCಗಳು ಬರ್ತಾರೆ, MLCಗಳು ಎಲ್ಲ ಸೇರಿ ಇದು ಅನ್ಯಾಯ ಆಗಿರೋದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾಳೆ ಸಭೆಯಲ್ಲಿ ತೀರ್ಮಾನ ತಗೊಂಡು ಯಾವ ರೀತಿ ನಾವು ಹೋಗ್ಬೇಕಾಗ್ತದೆ ಅಂತ ತೀರ್ಮಾನ ತಗೊಂಡು. ಬಹಳ ವರ್ಷಗಳಿಂದ ಕೋಲಾರ ಜಿಲ್ಲೆಯಲ್ಲಿ ಒಳಜಗಳಂತ ದೊಡ್ಡ ಮಟ್ಟದಲ್ಲಿ ಎಲ್ಲ ನೋಡಿ, ಇದು ಕೂಡ ನೀವು ಕೇಳಿದ್ರಲ್ಲ, ಯಾವತ್ತೂ ಅಷ್ಟೇ ನಮ್ಮ ಒಗ್ಗಟ್ಟಿಲ್ಲ ಅಂದರೆ ನಮ್ಮಲ್ಲಿ ಡಿಫ್ರೆನ್ಸ್ಗಳಿದ್ರೆ ಇಂಥ ಅವಕಾಶ ವಂಚಿತರಾಗ್ತೀವಿ ಅನ್ನೋದಕ್ಕೆ ನಾವು ಕೂಡ ಅದನ್ನೂ ಒಂದು ಕಡೆ ಯೋಚನೆ ಮಾಡಬೇಕಾಗ್ತದೆ. ನಾವು ಎಲ್ಲೋ ಒಂದು ಕಡೆ ನನಗನ್ನಿಸ್ತದೆ, ನಾವೆಲ್ಲ ಈಗೆಲ್ಲ ಒಂದಾಗಿದ್ವಿ ಅಂತೇಳಿ ಎಲ್ಲ ಹೋರಾಟಗಳು ಮಾಡಿದ್ವಿ, ಒಂದಾಗಿದ್ವಿ ಅಂತ ಪ್ರದಕ್ಷಿಣೆ ಕೂಡ ಮಾಡಿದ್ವಿ ಒಂದಾಗಿರೋದನ್ನು. ಅದು ಮೊದಲಿಂದ ನಮ್ಮ ವೀಕ್ನೆಸ್ ಏನೋ ಅದು ಕೂಡ ಇದು ನಮಗೆ ಇಂಥ ಅವಕಾಶಕ್ಕೆ ಮೈನಸ್ ಆಯಿತು ಏನೋ ಅಂತೇಳಿ ಅದು ಒಂದು ಕಡೆ ಬೇಜಾರಿದೆ. ಒಟ್ಟಿಗೆ ಒಗ್ಗಟ್ಟಾಗಿ ನಮ್ಮದೇ ಆದ ಒಂದು ಸ್ಟ್ರೆಂತನ್ನು ಕೋಲಾರ ಜಿಲ್ಲೆಯಲ್ಲಿ ಇಟ್ಕೊಂಡಿದ್ದಿದ್ರೆ, ಈ ಒಗ್ಗಟ್ಟನ್ನು ಮೊದಲಿಂದ ಮುಂದುವರಿಸಿದ್ದಿದ್ರೆ ಇವತ್ತು ನಮ್ಮಲ್ಲಿ ಯಾರಾದರೂ ಮಂತ್ರಿ ಆಗ್ತಾ ಇದ್ವೇನೋ. ಅದೇ ಕೊನೆಗಳಿಗೆಲ್ಲ ಆದ್ವಿ ನಾವು. ಇನ್ನು ಮುಂದೆ ನಾವು ಆ ರೀತಿ ಆಗಬಾರ್ದು ಅಂತ ಕೂಡ ತೀರ್ಮಾನ ತಗೊಂಡಿದ್ವಿ. ಅದು ನಮ್ಗೆ ಅನ್ಯಾಯ ಆಗಿದೆ ಈಗ.